बसवा कल्याण में जेस्कॉम इलेक्ट्रिकल फील्ड में काम करने वाले कॉन्ट्रैक्टर्स को एक कॉमन प्लेटफॉर्म देने के लिए इलेक्ट्रिकल कॉन्ट्रैक्टर्स एसोसिएशन बसवा कल्याण का नया ऑफिस शुरू किया गया। ऑफिस का इनॉग्रेशन एसोसिएशन के स्टेट प्रेसिडेंट सी रमेश ने रिबन कटिंग के जरिए किया। इनॉग्रेशन प्रोग्राम में एसोसिएशन के स्टेट और तालुका लेवल के ऑफिस बेयरर्स, इलेक्ट्रिकल कॉन्ट्रैक्टर्स और मेंबर्स शामिल रहे। इस मौके पर स्टेट प्रेसिडेंट सी रमेश ने कहा कि एसोसिएशन का मकसद कॉन्ट्रैक्टर्स को एकजुट करना, उनकी प्रॉब्लम्स को समझना और उनके जायज इश्यूज को संबंधित अथॉरिटीज के सामने रखना है। बसवा कल्याण तालुका प्रेसिडेंट जयराम ने कहा कि कॉन्ट्रैक्टर्स के हित में काम करना उनकी प्रायोरिटी रहेगी। फील्ड में कॉन्ट्रैक्टर्स को दरपेश मुश्किलात को एसोसिएशन के प्लेटफॉर्म पर उठाकर कंसर्न डिपार्टमेंट के साथ कोऑर्डिनेशन के जरिए उनका हाल निकलने की कोशिश की जाएगी। डिस्ट्रिक्ट प्रेसिडेंट रवि किरण ने कहा कि बसवा कल्याण में इंडिपेंडेंट ऑफिस शुरू होने से लोकल कॉन्ट्रैक्टर्स को अपने प्रोफेशनल इश्यूज के लिए एक डेडिकेटेड प्लेटफॉर्म मिलेगा। इससे कॉन्ट्रैक्टर्स के बीच यूनिटी और बेटर कोऑर्डिनेशन को भी मजबूती मिलेगी। प्रोग्राम में स्टेट वाइस प्रेसिडेंट वीर शेट्टी ख्यामा, वाइस प्रेसिडेंट सिद्धराम, सेक्रेटरी राकेश, सैयद अरशद महंगावी, ताजुद्दीन पटेल, हिदायत, एजाज पटेल, अश्विनी स्वामी और महादेव समेत कई ऑफिस बेयरर्स और मेंबर्स मौजूद रहे। नए ऑफिस के इनॉग्रेशन के मौके पर एसोसिएशन के मेंबर्स ने कॉन्ट्रैक्टर्स के प्रोफेशनल वेलफेयर और ऑर्गेनाइजेशन को मजबूत बनाने के लिए मिलजुल कर काम करने का कमिटमेंट जाहिर किया। नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। अब एडमिशन होगा सिर्फ ₹1 में। आज ही विजिट करें। RG Public School English Medium, admissions open, nursery to 8th standard, bus facility available, your child deserve the best education. The Age School, admissions are open, जहां तालीम से बनेगा आपके बच्चे का रोशन कल। ಸರ್, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಬೀದರ್ ಜಿಲ್ಲಾ ಸಮಿತಿಯ ಬಸವ ಕಲ್ಯಾಣ ತಾಲೂಕು ಸಮಿತಿಯನ್ನು ಹೊಸದಾಗಿ ರಚನೆ ಮಾಡೋದು। ಈ ಸಮಿತಿಗೆ ತನ್ನದೇ ಆದ ಒಂದು ಸ್ವಂತ ಕಚೇರಿ ಬೇಕು ಅಂತ ಕಳೆದ ಒಂದು 4-5 ವರ್ಷಗಳಿಂದ ಎಲ್ಲ ಸ್ನೇಹಿತರು ಒಡಗೂಡಿ ಒಂದು ಹಣವನ್ನು ಕ್ರೋಢೀಕರಿಸಿ ಈ ಜಾಗದಲ್ಲಿ ಒಂದು ಕಚೇರಿಯನ್ನು ಅವರ ಸ್ವಯಂ ಪ್ರೇರಿತರಾಗಿ ನಮ್ಮ ಇಲ್ಲಿಯ ವ್ಯಾಪ್ತಿಯ ಗುತ್ತಿಗೆದಾರರು ಮಾಡಿದ್ದಾರೆ। ಅದನ್ನು ಉದ್ಘಾಟನೆಯನ್ನು ಈ ದಿನ ನಾವು ಮಾಡೋ ಮುಖಾಂತರ ಬಸವ ಕಲ್ಯಾಣದಲ್ಲಿ ನಮ್ಮ ಸಂಘದ 236ನೇ ತಾಲೂಕು ಸಮಿತಿಯನ್ನು ಇವತ್ತು ಅಧಿಕೃತವಾಗಿ ಲಾಂಚ್ ಮಾಡಿದ್ದೀವಿ। ನಮ್ಮ ಸಂಘ ರಾಜ್ಯದ 31 ಜಿಲ್ಲೆ 235 ತಾಲೂಕುಗಳಲ್ಲಿ ನಮ್ಮ ಸಂಘಟನೆ ಇದೆ। ನಾವು ಪ್ರತಿ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಗುತ್ತಿಗೆದಾರರು, ನಾವು ಗ್ರಾಹಕರು ಹಾಗೂ ಕಂಪನಿ ಅಂದರೆ ಜೆಸ್ಕಾಮ್ ಇರ್ಬೋದು, 5 ಕಂಪ್ನಿಗಳಿದೆ, ಅವರ ನಡುವೆ ನಾವು ಒಂದು ಸೇತುವೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇಂಧನ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದು ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ। ಈ ದಿನ ನಮ್ಮ ಬಸವ ಕಲ್ಯಾಣದ ಎಲ್ಲ ನೂತನ ಪದಾಧಿಕಾರಿಗಳು ತಮ್ಮದೇ ಆದ ಒಂದು ಕಚೇರಿಯನ್ನು ಮಾಡಿದ್ದಾರೆ, ಅದು ಲೋಕಾರ್ಪಣೆ ಮಾಡಿದ್ದೀವಿ ಸರ್। ಖಾಸಗೀಕರಣ ಬಗ್ಗೆ ಚರ್ಚೆ ನಡೀತಾ ಇದೆ, ಅದರ ಬಗ್ಗೆ ಖಾಸಗೀಕರಣದ ಬಗ್ಗೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ KRC ಅವರಿಗೆ 25 ಲಕ್ಷಕ್ಕೂ ಅಧಿಕ ಹೆಚ್ಚಿನ ಅಬ್ಜೆಕ್ಷನ್ ಹಾಕುವ ಮುಖಾಂತರ, ಹಾಗೆ ಖಾಸಗೀಕರಣದಲ್ಲಿ ಕರ್ಣದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸುಮಾರು 10ರಿಂದ 12 ಸಾವಿರ ಜನ ಸದಸ್ಯರನ್ನು ಸೇರಿಸಿ ಬೃಹತ್ ಪ್ರತಿಭಟನೆ ಮುಖಾಂತರ ಖಾಸಗೀಕರಣವನ್ನು ತಾತ್ಕಾಲಿಕವಾಗಿ ನಿಲುಗಡೆ ಆಗಿದೆ। ಟಾಟಾ ಕಂಪನಿಯವರು ಸ್ವಯಂ ಪ್ರೇರಿತವಾಗಿ ಲೈಸೆನ್ಸನ್ನು ವಿಡ್ರಾ ಮಾಡಿದ್ದಾರೆ। ಈಗ ಯಾವುದೇ ಪ್ರೈವೇಟೈಸೇಷನ್ ಡಿಸ್ಕಷನ್ ನಡೀತಾ ಇಲ್ಲ ರಾಜ್ಯದಲ್ಲಿ। ವಿದ್ಯುತ್ ಇಲಾಖೆ, ಸೇವೆ ಇಲಾಖೆ, ವಿದ್ಯುತ್ ಇಲಾಖೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗೋದು ಬೇಡ। ವಿದ್ಯುತ್ ಇಲಾಖೆ ಈ ರಾಜ್ಯದ ಏನು 6.5 ಕೋಟಿ ಜನ ಇದ್ದೀವಿ, ಅಷ್ಟು ಜನದ ಹಕ್ಕು। ವಿದ್ಯುತ್ ಇಲಾಖೆ ಖಾಸಗೀಕರಣ ಬೇಡ ಅನ್ನೋದು ನಮ್ಮ ಒಕ್ಕೊರಲಿನ ನಿರ್ಣಯ। ಈಗ ಅಧಿವೇಶನ ಶುರು ಆಗಲಿದೆ, ತಾವು ಶ್ರೇಯೋಭಿವೃದ್ಧಿಗೆ ಅಂದ್ರೆ ತಮ್ಮ ಗುತ್ತಿಗೆದಾರ ಶ್ರೇಯೋಭಿವೃದ್ಧಿಗೆ ಏನು ಹೇಳ್ಬೇಕಂತೀರಿ ಸರ್? ಅದರಲ್ಲಿ ಏನೋ ಚರ್ಚೆ ಆಗುತ್ತೆ ಸರ್? ನಮ್ಮ ಶ್ರೇಯಾಭಿವೃದ್ಧಿಗೆ ಈಗಾಗಲೇ ನಮಗೆ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡೋಕ್ಕೆ ಆಲ್ರೆಡಿ 90% ಪ್ರೋಸೆಸ್ ಮುಗಿದಿದೆ। ಈ ಸೆಷನ್ ಒಳಗಡೆ ಅದು ಪೂರ್ಣಗೊಳಿಸಿ ಮರಣವನ್ನು ಹೊಂದಿದಂಥ ಗುತ್ತಿಗೆದಾರರಿಗೆ 10 ಲಕ್ಷ ಹಣವನ್ನು ಕೊಡುವಂಥ ಒಂದು ವ್ಯವಸ್ಥೆ, ಹಾಗೆ ನಮ್ಮ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರು ಏನಾದ್ರು ಮರಣವನ್ನು ಹೊಂದಿದ್ರೆ ಅವರಿಗೆ 5 ಲಕ್ಷ ಕೊಡುವಂಥ ವ್ಯವಸ್ಥೆ ಆಲ್ರೆಡಿ ಪ್ರೋಸೆಸ್ಸಲ್ಲಿದೆ। ಈ ಸರ್ಕಾರ ಇನ್ನು ಒಂದು 10-15 ದಿನದೊಳಗಡೆ ಮಾಡಿಕೊಡ್ತೀವಿ ಅಂದಿದ್ದಾರೆ। ಸರ್ಕಾರ ನಮಗೆ ಪೂರಕವಾಗಿ ಬೆಂಬಲವನ್ನು ನೀಡ್ತಾ ಇದೆ। ಕೆಲವೊಂದು ವಿಷಯಗಳಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ದಿನ ಸಂಘರ್ಷಗಳಿರ್ತದೆ, ಡಿಸ್ಕಸ್ ಮಾಡ್ತೀವಿ,
ಅದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಗುತ್ತಿಗೆದಾರರಿಗೆ ಅಟ್ ಪ್ರೆಸೆಂಟ್ ನಮಗೆ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಡ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. मेहनत का इनाम 2 लाख रुपए, 12 साल फ्री एजुकेशन सिर्फ अलमीन इंग्लिश मीडियम प्राइमरी और हाई स्कूल बसवकलिया। आज ही एडमिशन करें। Sky Sunshine School, step towards better future. Admissions are open. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ನನಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಗುತ್ತಿಗೆ ಬಾಂಧವರಲ್ಲಿ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಯಾವುದೇ ಕೊರತೆಗಳಲ್ಲಿ ಯಾವುದೇ ಕೆಲಸದ ಅಡಚಣೆ ಇರಲಿ ನಾನು ನೋಡಿಕೊಂಡು ಹೋಗಬೇಕಂದು ಎಲ್ಲ ನಮ್ಮ ಗುತ್ತಿಗೆ ಆಧಾರದ ಮೇಲೆ ಎಲ್ಲರೂ ಗುತ್ತಿಗೆದಾರರು ನನಗೆ ಆಯ್ಕೆ ಮಾಡಿ ನಿಮಗೆ ಇದು ಮಾಡಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಜಯರಾಮ್ ಗಾಯಕ್ವಾಡ್, ಬಸವಕಲ್ಯಾಣ. ಈಗ ಯಾವುದೇ ಕೊರತೆ ಆರಂತ ಕೆಲಸ ಮಾಡಿಕೊಳ್ಳೋದು, ಆ ಕಚೇರಿ ಹತ್ರ ಹೋಗಿ ಯಾರು ಏನು ಕೊರತೆ ಇದಲ್ಲ ಅದನ್ನೆಲ್ಲ ವಿಚಾರಿಸಿ ಕೆಲಸವನ್ನು ಸರಿಪಡಿಸೋದು. ಹಾಂ.